ಶ್ಯಾಮ್ ಆಮೇಲೆ ಅಲ್ಲಿ ಅದೊಂದು ಈಗ 2000 ಸರಿ ಇದೆ. ಮಹಾರಾಷ್ಟ್ರ ಲಿಸ್ಟ್ ಬರಬೇಕು ಆ ಮಾಡ್ಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ಇಂದ ಆಪ್ಷನ್ ಮಾಡಿ ಕೊಟ್ಟಿದ್ದಾರೆ. ಮುರಳಿ ಹೇಳ್ತಾ ಇರೋದು ಏನಂದ್ರೆ ಇನ್ನು ಮ್ಯಾಪಿಂಗ್ ಮಾಡ್ತಾ ಅದಕ್ಕೆ ಹೇಳ್ತಾವಲ್ಲ ನಾವು ಒಂದ್ಸಾರಿ ಬಿಟ್ಟು ಮೂರು ಸಾರಿ ಅವ್ರ ಮನೆಗೆ ಹೋಗಿ ಎಲ್ಲಿ ಹುಡುಕಂತ ಅದೇ ಹೇಳಿದಲ್ಲ ಜಸ್ಟ್ ಯಾರು ಕವರ್ ಆಗಿಲ್ಲರೆ ಅವ್ರ ಮನೆಗೆ 3 ಸಾರಿ ಹೋಗ್ಲಿಕ್ಕೆ ಅವಕಾಶ ಇದೆ. 3 ಟೈಮ್ಸ್ ಹೋಗಂತ ಹೇಳಿದೆ ಅವ್ರಿಗೆ. ಅದು 3ನೇ ಸಾರಿ ಸಿಗದೆ ಹೋದ್ರೆ ಸಂಬಂಧಪಟ್ಟಂತ ಬರ್ಸ್ಕೊಂಡು ಇಲ್ಲಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಬೇಲುಗಳು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೆ ಹಚ್ತಾ ಇದ್ದಾರೆ ಮತದಾರರಿಗೆ. ನೋಡೋಣ ಅದಕ್ಕೆ ನಾವು ಮೀಟಿಂಗ್ ಮಾಡ್ತೇವೆ. ಈಗ 2ನೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೊನ್ನೆ ಮೀಟಿಂಗ್ ಮಾಡಿದಾಗ ಸುಮಾರು 10% ಒಂದೇ ಸಾರಿ ಜಂಪ್ ಆಗಿದೆ. ಈಗೂ ಕೂಡ ಇಂಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ಸಂಡೇ ಮತ್ತೆ ಮೀಟಿಂಗ್ ಇಟ್ಟಿದ್ವಿ. ನೆಕ್ಸ್ಟ್ ಮೀಟಿಂಗ್ ಆಲ್ಮೋಸ್ಟ್ ಫೈನಲ್ ಮಾಡ್ತೀವಿ, ಎಲ್ಲ ಓಕೆ ಆಗ್ತದೆ. ಅಲ್ಲ ಅದನ್ನ ಹುಡುಕ್ಬೇಕಾದ್ದು ಆಫೀಸರ್ ಡ್ಯೂಟಿ ಇದೆ, ನಮ್ದಲ್ಲ. 2002 ಹುಡುಕು ಡ್ಯೂಟಿ ಅವ್ರದ್ದು. ಗ್ಯಾಪ್ ಏನಿಲ್ಲ, ಗ್ಯಾಪ್ ಇಲ್ಲ, ಇಲ್ಲೇ ಇದಲ್ಲ ಫಿಗರ್ಸ್ ಇದೆ. ಸೊ ಇನ್ನು 5% ಮಾಡಿದ್ರೆ ಹೆಚ್ಚು ಕಮ್ಮಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯರ್ದು ಅವರು ಫಿಗರ್ಗೆ ನಿಯರೆಸ್ಟ್ ಬಂದಂಗೆ. ಸರ್, ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರದ್ದು 6 ವರ್ಷ ಮುಗಿದಿದೆ ಅಧ್ಯಕ್ಷ ಸ್ಥಾನ. ಇನ್ನು ಮೇಲೆ ತಮಗೆ ಬಿಟ್ಟುಕೊಡ್ತಾರೆ, ಮುಖ್ಯಮಂತ್ರಿ ಆಗ್ತೀರಿ ಮತ್ತು ಲೋಕೋಪಯೋಗಿ ಸಚಿವರು ತಾವು ಮುಂದುವರಿಸಿರಿ ಅಂತೇಳಿ. ಅದು ಯಾವುದು ಈ ಸದ್ಯಕ್ಕಿಲ್ಲ. ಈಗ ಓನ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಮ್ಯಾಪಿಂಗ್ ಸಮಸ್ಯೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅದು ಕೊಡ್ತಾರೆ, ಲೇಟ್ ಆಗ್ತಾವೆ. ಕೆಲವರು ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಕೆಲವರು ಸರಿ ಇರ್ತಾವೆ, ಆದರೆ ಡಿಲೇ ಆಗಿ ಕೊಡ್ತಾರೆ. ಇನ್ನು ಇವತ್ತಿಂದ ಏನೂ ಆಗಿಲ್ಲ. ಹಿಂದೆ ಎಲ್ಲ ಹಂತದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಕೊಡ್ತಾರೆ, ಲೇಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ಕೆಲವ್ರು ಕೊಡುವಂಥ ಶಕ್ತಿ ಇರೋಲ್ಲ, ಕಡಿಮೆ ಇರ್ತೈತೆ. ಕೆಲವ್ರು ಇದ್ದವ್ರು ಕೊಟ್ಬಿಟ್ಟಾರೆ ಆಲ್ರೆಡಿ. ಈಗ ಕಂಡಾಗ ಸರಿ ಇದೆ. ಲಾಸ್ಟ್ ಟೈಮ್ ಇದ್ದಾಗ ನಾವು ಮೀಟಿಂಗ್ ಮಾಡಿದಾಗ ಸಮಸ್ಯೆ ಕಂಡು ಬಂದು ಹೇಳಿದ್ದೀವಿ. ಅದನ್ನ ಈಗ ಫಾಲೋ ಅಪ್ ಮಾಡ್ತಿದ್ದಾರೆ ಅವರು. ಸೊ ಈಗೇನು ಸರಿ ಟ್ರ್ಯಾಕ್ದಾಗಿದ್ದಾರೆ, ಅಂಥದ್ದೇನು ಸಮಸ್ಯೆ ಇಲ್ಲ. ಎಲ್ಲರೂ ನಿಯರೆಸ್ಟ್ ಇದ್ದಾರೆ ಮ್ಯಾಪಿಂಗ್ ಮಾಡುವಲ್ಲಿ. ಅಷ್ಟಾದ್ಮೇಲೆ ಅವ್ರ ಡ್ಯೂಟಿ ಮುಗಿತಾರೆ ಅಷ್ಟೇ. ಸಮಾಜ ಕಲ್ಯಾಣ ಇಲಾಖೆ ಬರಬೇಕಾದಂತ ಆಗಲಿಲ್ಲ. ಈಗ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ವಿ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ದು ಆಲ್ರೆಡಿ ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ಮದೇ ಪರ್ಚೇಸ್ ಮಾಡಿದ್ವಿ ನಾವು ಹಿಂದೆನೆ. ಈಗ ಅದಕ್ಕೆ ಇಂಜಿನ್ ಬಾಡಿಗೆ ತಗೊಂಡು ನೀರು ಸಪ್ಲೈ ಮಾಡ್ಬೇಕು. ತೋಟದ ವಸತಿ ಮನೆಗಳಿದ್ದಾವಲ್ಲ, 25-30 ಮನೆಗಳಿರ್ತಾವೆ ಸರ್, ಅವರಿಗೆ ನೀರಿನ ಅನಾನುಕೂಲ ಆಗ್ತಾ ಇದೆ. ಹೇಳಿದ್ವಿ, ಈಗಲೇ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಅವಶ್ಯ ಬಿದ್ದರೆ ಕೆಲವರು ಸ್ಟಾರ್ಟ್ ಮಾಡಿ, ಕೆಲವರು ಏಪ್ರಿಲ್ಗೆ ಅವಶ್ಯಕತೆ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ ಅದ ನೋಡೋಣ. ಆದ್ರೆ ಮಾಡ್ತಾರೆ. ಅವ್ರಿಗೆ ಪಂಚಾಯತ್ PDOಗೆ ಇವತ್ತು ಜವಾಬ್ದಾರಿ ಸೋರ್ಸ್ ಹುಡುಕೋದು, ಬಾಡಿಗೆ ತಗೊಳ್ಳೋದು ಮಾಡಿದ್ದಾರೆ. ಇದೇನು ಹೊಸದಲ್ಲ. ಇಂದು ಕೂಡ ಬಾಡಿಗೆ ಪರ್ಚೇಸ್ ಮಾಡಿ ಇಲ್ಲ. ಇದು ನಮ್ಮಲ್ಲಿ ಏನಂತ ಸಮಸ್ಯೆ ಇಲ್ಲ. ನಮ್ಮ ಡ್ಯಾಮ್ನಿಂದ ಪ್ರತಿ ವರ್ಷ ಏನು ಮ್ಯಾನೇಜ್ ಮಾಡ್ತೀವಿ ಅಷ್ಟು ಮಾಡ್ತೀವಿ. ಏನು ಅಂಥದ್ದೇನು ಸಮಸ್ಯೆ ಬಂದದ್ದು ಹಿಪ್ಪರಿಗೆಯಲ್ಲಿ 2 TMC ಕಡಿಮೆ ಆಗಿದೆ. ಯಾಕಂದ್ರೆ ಅದು ಗೇಟು ಕೊಲ್ಯಾಪ್ಸ್ ಆಯ್ತಲ್ಲ, ಅದು ಹಿಂಗಾಗಿ 2 TMC ಕಡಿಮೆ ಇದೆ. ಅದನ್ನೇ ಮಹಾರಾಷ್ಟ್ರದಿಂದ ಬಿಡಿಸ್ಬೇಕಂತ ಚರ್ಚೆ ಮಾಡ್ತಾ ಇದ್ದೀವಿ.
ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಮಹಾರಾಷ್ಟ್ರದವರು ನೀರು ಬಿಡ್ಲಿಕ್ಕೆ ಒಟ್ಟು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಈಗ ಹೋದ್ 5-6 ವರ್ಷದಿಂದ ಪರ್ಟಿಕ್ಯುಲರ್ ಈಗ ಈ ಸಂಬಂಧದಲ್ಲಿ ಸಮಸ್ಯೆ ಆಗೋದು ನಮ್ಮ ಇದು ಕೃಷ್ಣ ಬೆಲ್ಟ್ ಅಲ್ಲಿ ಏನಾದ್ರು ಆಲ್ ಪಾರ್ಟಿ ಡೆಲಿಗೇಷನ್ ಏನಾದ್ರು ಇಲ್ಲ, ಹೋಗೋ ವಿಚಾರ ಇದೆ ಎಲ್ಲರ ಜೊತೆ. ಅಟ್ಲೀಸ್ಟ್ ನಮ್ಗೆ 1 ಟೀಮ್ ಸೇರ ಅವಶ್ಯಕತೆ ಇದೆ, ಬೇಕೇ ಬೇಕು. ಸರ್, ಚಿಕ್ಕೋಡಿ ತಾಲೂಕಿನ ನಲ್ಗುಡ್ಡ ಅನ್ನುವಂತ ಊರಲ್ಲಿ ಒಂದು 30 ಮನೆಗಳಿದಾವೆ. ಅವ್ರು 2 ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ನೀರ್ ತರುವಂತ ಪರಿಸ್ಥಿತಿ ಇದೆ. ಅದು ನೋಡ್ಬೇಕು, ಅದು ಅಲ್ಲಿ ಪಂಚಾಯತಿ ಅವ್ರು ಅದನ್ನ ಅಟೆಂಡ್ ಮಾಡಬೇಕು. ಬೋರ್ ಹೊಡೆದು ಕೊಡ್ಬೇಕು ಅವ್ರಿಗೆ ಒಂದು. ಯಾಕಂದ್ರೆ 2 ಕಿಲೋಮೀಟರ್ ಪೈಪ್ ಲೈನ್ ಹಾಕೋದು ಕಷ್ಟ. ಅದು ಬೋರ್ ಹೊಡೆದ್ರೆ ಅವ್ರಿಗೆ ಸರಿಯಾದ ಜಲಕುಂಭ ನಿರ್ಮಾಣ ಮಾಡಿದಾರಂತೆ, ಅದಕ್ಕೆ ವ್ಯವಸ್ಥೆ ನೀರಿಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ನೋಡೋಣ, ಬೇಕಾದ್ರೆ ಚೆಕ್ ಮಾಡ್ಲಿಕ್ಕೆ ಜಲ ಹೇಳ್ತೀವಿ. ಜೀವನ್ ಮಿಷನ್ ಅಲ್ಲಿ ಈ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಎಲ್ಲ ಪೈಪ್ಲೈನ್ ಆಗಿಬಿಟ್ಟಿದ್ದಾವೆ ಸರ್. ಸೋರ್ಸನೇ ಇಲ್ಲ. ಬಟ್ ಹೀಗಾದ್ರೆ ಆ ಪ್ರಾಜೆಕ್ಟ್ ಏನೋ ಪೂರ್ತಿ ಹಾಳಾಡ್ದಂಗೆ ಆಯ್ತು. ಯಾಕಂದ್ರೆ ಕೊಡ್ಬೇಕಾದಂತ ಅಧಿಕಾರಿಗಳು ಅದಕ್ಕೆ ಪೂರ್ತಿನೂ ಕನೆಕ್ಷನ್ ಕೊಡ್ತಾ ಇಲ್ಲ. ಕೆರೆ ಮೂಲಗಳದಾವು, ಅದರಿಂದನೂ ಕನೆಕ್ಷನ್ ಕೊಡ್ತಾ ಇಲ್ಲ. ಬಟ್ ಇದರಿಂದ ಏನಾಗುತ್ತೆ ಸರ್? ಸಾರ್ವಜನಿಕರಿಗೂ ಉಪಯೋಗ ಇಲ್ಲ, ಸರ್ಕಾರಕ್ಕೂ ನಷ್ಟ. ಸಮಸ್ಯೆ ಇದೆ, ನೀವು ಹೇಳ್ದಂಗೆ ಇಲ್ಲ ಅಂತಿಲ್ಲ, ಸಮಸ್ಯೆ ಇದೆ. ಭಾಳ ದೊಡ್ಡ ಯೂನಿಟ್ ಹಾಕಿದೀವಿ. 100 ವಿಲೇಜು, 200 ವಿಲೇಜ್ಗೆ ಒಂದೇ ಪಂಪ್ ಎತ್ತೋದು ಮಾಡಿದೀವಿ. ಅಷ್ಟು ನೀರೇ ಇಲ್ಲ ಆ ರಿವರಲ್ಲಿ. ಘಟಪ್ರಭು ಮಾಡಿದ್ವಿ, ಮಲಪ್ರಭು ಮಾಡಿದ್ವಿ, ಮಾರ್ಕಂಡೆ, ಹಿರಣ್ಯಕೇಶಿ. ಓಕೆ, ಕೃಷ್ಣದಾಗ ಮ್ಯಾನೇಜ್ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿದೆ ಅದು. ಸೊ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ, ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸ್ಟಾರ್ಟ್ ಆಗಿದೆ. ಮಿತವ್ಯದಿಂದ ಯೂಸ್ ಮಾಡ್ಬೇಕು ಅಷ್ಟೇ. ಸರ್, ಅಂತದೊಂದು ಪರಿಸ್ಥಿತಿ ಇದೆ ಸರ್. ಗ್ಯಾಸ್ ಟ್ರಬಲ್ ಸರ್, ಒಂದೇ ಗ್ಯಾಸ್ ಇದ್ರೆ ಹೋಗಿಲ್ಲ ಸರ್. ಅಲ್ಲ, ಗ್ಯಾಸ್ ಅಂತ ಹೇಳಕ್ಕಾಗಲ್ಲ. ಅಲ್ಲಲ್ಲ ಸರ್, ಒಂದೇ ಮತ್ತೆ ಅವ್ರು ನೀವೇ ಮತ್ತೆ ಮಾತಾಡ್ತಿರಲ್ಲ. ಕಾರ್ಪೊರೇಷನ್ ಆದ್ರೆ ಸ್ಟೇಟ್ ಗೌರ್ಮೆಂಟ್ ಪ್ರಾಮಿಸ್ ಮಾಡಿದ್ರು ಈಗ ಕೊಡೋದು ಅಂತ ಇದ್ದಾರೆ. ಈಗ ಓನ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾರ್ಪೊರೇಷನ್ ಕೂಡಿ ಮಾಡಬೇಕು. ಅದಕ್ಕೂ ಪ್ರೊಸೀಜರ್ ಲಾಸ್ಟ್ ಆಗಿ 31st ಮಾರ್ಚ್ ಲಾಸ್ಟ್ ಇದೆ ಸರ್. ಅದು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ ಸರ್. ಅದಕ್ಕೆ ಈಗ ಸ್ಟೇಟ್ ಗೌರ್ಮೆಂಟ್ ಸೇರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಇರೋ ಪ್ರೊಜೆಕ್ಟ್ ಹೋಗೋ ಚಾನ್ಸಸ್ ಇದೆ ಸರ್. ಸ್ಮಾರ್ಟ್ ಸಿಟಿ ಮತ್ತು ಕಾರ್ಪೊರೇಷನ್ ಅದಕ್ಕೆ ಅವ್ರು ಕರೆಸಿದ್ವಿ. ಅದೇ ನೀವು ಹೇಳಿದ್ದನ್ನ ನಿನ್ನೆ ಒಬ್ಬರು ಹೇಳಿದ್ಮೇಲೆ ಕರೆಸಿದ್ವಿ. ಡಿ ಸಿ ಅವ್ರ ಜೊತೆ ಮಾತಾಡ್ತೀವಿ ಆ ವಿಷಯ. ಮಗ ಸ್ಮಾರ್ಟ್ ಸಿಟಿ ಮತ್ತು ಕಾರ್ಪೊರೇಷನ್ ಅದೇ ಉದ್ದೇಶಕ್ಕೆ ಕರೆಸಿದ್ವಿ. 31st ಲಾಸ್ಟ್ ಡೇಟ್ ಇದೆ ಸರ್. ಅಷ್ಟೊಳಗೆ ಆಗಿಲ್ಲ. ನೋಡೋಣ, ಅದೇ ಅವರ ದುಡ್ಡು ಹಾಕಲ್ಲ, ಇವ್ರ ದುಡ್ಡು ಹಾಕಲ್ಲ ಅಂತ ಸಮಸ್ಯೆ ಆಗಿದೆ. ನೋಡ್ತೀನಿ ಸರ್, ಮೀಟಿಂಗ್ ಮಾಡ್ಲಿಕ್ಕೆ ಕರೆಸಿದ್ದೀನಿ, ಮೀಟಿಂಗ್ ಮಾಡಿ. ಸರ್, ಈಗ ಗ್ಯಾಸ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಬಂದಿದೆ. ಈಗ ಒಂದೇ ಪರಿಹಾರ ಅಂದ್ರೆ ನಾವು ಅದನ್ನ ಮಿತವ್ಯಕರವಾಗಿ ಕಡಿಮೆ ಅಂತ ಬಳಸ್ಬೇಕು. ಅದು ಒಂದೇ ಪರಿಹಾರ. ಯಾಕಂದ್ರೆ ಮೇನ್ ಬರುವ ಸೋರ್ಸಲ್ಲೇ ವಾರ್ ನಡೀತಾ ಇದೆ, ಬರ್ತಾ ಇಲ್ಲ. ಸೊ ಹೀಗಾಗಿ ಕಡಿಮೆ ಯೂಸ್ ಮಾಡಬೇಕು. ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ, ಏನು ಕಡಿಮೆ ಇಲ್ಲ, ಯಾವುದೇ ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲ. ತೊಂದರೆ ಇದೆ, ಇಲ್ಲಂದ್ರೆ ಯಾಕೆ? ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಬೋರ್ಡ್ ಹಚ್ಚಿದ್ದಾರೆ. ಬಜ್ಜಿ ಇಲ್ಲ, ಹೋಟೆಲ್ನಾಗ ಚಹಾ ಮಾಡೋಲ್ಲ, ಬೋರ್ಡ್ ಹಚ್ಚಿರ್ತಾರೆ ಎಲ್ಲ ಬೆಂಗಳೂರಲ್ಲಿ. ಸೊ ಮತ್ತೆ ಇದ್ದಾಗ ಹಚ್ಚಿದ್ದಾರೆ. ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಅಲ್ಲ, ಇನ್ನೊಂದು ಸ್ವಲ್ಪ ಹೋದ್ರೆ ಹೋಟೆಲ್ನಾಗ ಅವರು ಟೋಟಲಿ ಹೋಟೆಲ್ ಬಂದ್ ಮಾಡ್ಬೇಕಂತೆ. ಯಾಕಂದ್ರೆ ಅವ್ರಿಗೆ ತಿಂಗಳಿಗೆ 1-2 ಮಾತ್ರ ಕೊಡ್ತಾ ಇದ್ದಾರೆ. ಅಷ್ಟರಿಂದ ಪರ್ಯಾಯ ಇಲ್ಲ, ಕಡಿಮೆನ ಮಾಡ್ಬೇಕು, ಒಂದೇ ಪರ್ಯಾಯ. ಕಳೆದ 1 ವರ್ಷದಿಂದ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಗೌರವಧನ ಬರ್ತಿತ್ತು, ಈ ಲಾಯರ್ಗಳಿಗೆ. ಅದು 1 ವರ್ಷದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 24 ಕೋಟಿ ರೂಪಾಯಿ ಇದೆ ಸರ್. ಅದನ್ನಾಗಿ ಹೇಳಿದಂಗೆ ಬಂದೇ ಎಲ್ಲ ಬರೋ ಪ್ರಯತ್ನ ಮಾಡ್ತೀವಿ. ಡಿಲೇ ಆಗಿದೆ, 1 ಇಯರ್ದ ಡಿಲೇ ಇದೆ. ಅದು 6 ವರ್ಷದ ನಂತರ ಬೆಳಗಾವಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೆಳಗಾವಿ ಜಿಲ್ಲೆಗೆ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಮಾಧ್ಯಮಗಳಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಆ ರೀತಿ ಏನಾದ್ರು ಬೆಳವಣಿಗೆ ನಡೀತಾ ಇದೆ? ಇಲ್ಲ, ಸದ್ಯ ಯಾವ್ದು ಇಲ್ಲ ರೀ. ಇಲ್ಲ ಬಂದಾಗ ನೋಡಿ, ಸದ್ಯ ಪಕ್ಷದಲ್ಲೇ ಚರ್ಚೆ ನಡೀತಾ ಇದೆ. ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆ ಸಿಗುತ್ತೆ. ಹಿಂದೆ VS ಪದ್ಮೂರ್ ಸಿಕ್ಕಿತ್ತು, ಇತ್ತು. ಕರೆಕ್ಟ್. ಈಗ ಮತ್ತೆ ಗೋಕಾಕ್ದವ್ರಿಗೆ ಒಂದು ಪಟ್ಟ ಸಿಗುತ್ತೆ ಅಂತಾರೆ. ಹಳ್ಳಿಯಿಂದ ದಿಲ್ಲಿವರೆಗೆ ಸಿಕ್ಕಾಗ ನೋಡಲ್ಲ, ಸಿಕ್ಕಾಗ ನೋಡ. ಇನ್ನೇನು ಸಿಕ್ಕಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲ ಓಕೆ. ಈಗ ಮತ್ತೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗುತ್ತೆ ಬೆಳಗಾವಿ ಜಿಲ್ಲೆಗೆ ಅಂತ. ಈಗಿನ ಅಧ್ಯಕ್ಷರಿಗೆ ಡಿನ್ನರ್ ಪಾರ್ಟಿ ವಿಷಯ ಅಲ್ಲಿ ಚರ್ಚೆ ಯಾವುದು ಬಂದಿಲ್ಲ. ಅಶ್ಯೂರೆನ್ಸ್ ಕೊಟ್ಟಿಲ್ಲ, ಚರ್ಚೆನೂ ಯಾವ್ದಾಗಿಲ್ಲ. ಸಿಎಂ ಬದಲಾವಣೆ ಬಗ್ಗೆ ಏನು ಚರ್ಚೆ ಇಲ್ಲ ಸರ್. ಸರ್, ತಾವು ಮೊನ್ನೆ ಡಿ ಕೆ ಇತ್ತೀಚೆಗೆ ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ,
ಏನಂತಂದ್ರೆ ಆ ಇತ್ಯರ್ಥ ಶೀಘ್ರದಲ್ಲಿ ಅದನ್ನ ಹೈಕಮಾಂಡ್ ಇತ್ಯರ್ಥ ಮಾಡಿ ಆ ಇತ್ಯರ್ಥ ಆಗಿದೆ ಇನ್ನು ಮುಂದುವರೆದಿದೆ. ಆಗ್ಬೇಕಂತ ಹೇಳಿ ನಾವು ಡೆಲ್ಲಿಗೆ ಹೋದಾಗ ಕೂಡ ಅದೇ ಹೇಳಿದ್ರಲ್ಲ, ಬೇಗ ಇತ್ಯರ್ಥ ಮಾಡಿ ಅಂತ ಹೇಳಿ ಬಂದಿವ್ರು ಅವ್ರಿಗೆ. ಬೇಗ ಮುಗಿದ್ರೆ ಒಳ್ಳೇದು. ಇಲ್ಲ ಸದ್ಯ ನನಗೆ ನೀವು ಹೇಳಬೇಕು. ತಮ್ಮ ಹೆಸರು ಮುಂಚೆ ಸರ್ ತಾವು 2ನೇ ಬಾರಿ ಸಿಗುತ್ತೆ ಪಟ್ಟ ಅಂತೇಳಿ ಸಿಕ್ಕಿ ನೋಡೋಣ, ಆಮ್ಯಾಗ ಸಂತೋಷ ಪಡೋಣ. ಇನ್ನು ಸಿಕ್ಕಿದ್ರೆ ನಮಗೂ ಖುಷಿ ಆಗತ್ತಲ್ಲ, ನಮಗೂ ಒಂದು ಸಂತೋಷದ ವಿಷಯ ಇಲ್ಲ ಅದು. ಸಿಕ್ಕಿ ನೋಡೋಣ, ಆಮ್ಯಾಗ ನೋಡೋಣ ಹೇಳಿ. ಮತ್ತೆ ಬೇರೆ ಸರ್ ಏನ್ ಸರ್ ಅದೇನ ಸರ್ಕಾರಿ ಮಾರುಕಟ್ಟೆ ಅದೇನು ಬಗೆಹರಿಲಿಲ್ಲ ಯಾವ್ದ್ರೆ ಅದೇನು ತಾತ್ಕಾಲಿಕವಾಗಿ ಅವ್ರಿಬ್ಬರು ಇದರಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಒಬ್ಬ 25 ಇಲ್ಲ, ರೂಪಾಯಿ ಉಳಿದಿಂದ ಟೊಮ್ಯಾಟೊ ಅಲ್ಲೇ ಕೊಡ್ತಾನೆ, adjust ಇನ್ನೊಬ್ಬ ಮಾಡ್ಕೊಂಡು 20 ರೂಪಾಯಿ ಕೊಡ್ತಾ ಇದೆ ಅಂತಾರೆ. ಸಬ್ ಮಾರ್ಕೆಟ್ ಮಾಡೋ ಬಗ್ಗೆ ಡಿಸ್ಕಷನ್ ಆಗಿತ್ತು. ಜೈ ಕಿಸಾನ್ ಸಬ್ ಮಾರ್ಕೆಟ್ ಮಾಡಬೇಕು. ಇಲ್ಲ, ಅದು ಸರ್ಕಾರ ನಮ್ಮ ಹಂತಲ್ಲಿ ಚರ್ಚೆ ಮಾಡೋದು. ಇನ್ನು ಸರ್ಕಾರ ಹಂತಲ್ಲಿ ಆಗ್ಬೇಕು, ನಮ್ಮ ಹಂತಲ್ಲಿ ಆಗ್ಬೇಕು. ಸರ್ ನಿಮ್ಗೆ ಡ್ರೀಮ್ ಪ್ರಾಜೆಕ್ಟ್ ಇರೋಲ್ಲ ಅಥವಾ ಸಬ್ ಮಾರ್ಕೆಟ್ ಮಾಡಿದ್ರೆ ಮತ್ತೆ ಅದ್ರ ಮೂಲ ಉದ್ದೇಶನ ಅದಕ್ಕೆ ಇಲ್ಲ, ಅದೊಂದು ಆಪ್ಷನ್ ಇದೆ. ಅದು ಸರ್ಕಾರ ಅದು ನಿಲ್ಬೇಕು, ನಮ್ಮ ಹಂತಲ್ಲಿ ಇಲ್ಲ. ಅದ್ರ ಮಾರುಕಟ್ಟೆಯಲ್ಲಿ ಸಿಕ್ಕಟ್ಟ ಬಹಳಷ್ಟು ಸ್ಥಳಾವಕಾಶ ಇತ್ತು. ಎಲ್ಲ ಬಿಲ್ಡಿಂಗ್ ಖಾಲಿ ಇದಾವೆ. ಇದೆ ಸುಮಾರು ಇನ್ನೂ ಒಂದು 50-60 ಮಂದಿ ಕೊಡ್ಲಿಕ್ಕೆ ಅವಕಾಶ ಇದೆ. ಸರ್ ಈಗ ಬಾಗಲಕೋಟೆ ಬೈ ಮಾಡ್ತಾ ಇದ್ರಲ್ಲ, ನಡೆದಿದೆ ಈಗಾಗಲೇ. ಇಲ್ಲ, ಅವ್ರಿಗೆ ತಮ್ಮ ಜವಾಬ್ದಾರಿ ಶಿಗ್ಗಾವಿ ಮಾದರಿ ಒಳಗೆ ತಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋದು. ಇಲ್ಲ, ಮೊದಲಿಂದ ಮಾಡ್ತಿದ್ದೆ. ಅದಕ್ಕೆ ಜವಾಬ್ದಾರಿ ಕೊಡೋದಕ್ಕಿಂತ ಮುಂಚೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರು ಕೊಡ್ತಾರೆ, ಅದೇ ಕುಟುಂಬ ಕೊಡ್ತಾರೆ ಅಂತ. ಅದು ಅದೇ ಫ್ಯಾಮಿಲಿಯಲ್ಲಿ ಕೊಡ್ತಾರೆ. ಟಿಕೆಟ್ ಅದೇ ಫ್ಯಾಮಿಲಿ. ಅವ್ರಿಗೆ ಚರ್ಚೆ ಆಗ್ತಿದೆ ಸರ್. ಅವನಿಗೆ ಇದು ಗೊತ್ತಿಲ್ಲ, ಅಲ್ಲಿ ಏನು ಡಿಸಿಷನ್ ತಗೋತಾರ. ಮಲ್ಲಿಕಾರ್ಜುನ್ ನಡುವೆ ಜಮೀರ್ ಅಹಮದರ್ ನಡುವೆ ದೊಡ್ಡ ನಾಳೆ ಘರ್ಷಣೆ ನಡೆದಿದೆ. ಸರ್ ಸರ್ ಈಗ ಬೆಳಗಾವಿ ಜಿಲ್ಲೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮುಂದೆ ಅಂತ ಚರ್ಚೆ ನಡೀತಿದೆ. ಬೆಳಗಾವಿ ಅಷ್ಟೇ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕತ್ವನೇ ಇಲ್ಲ ಅಲ್ಲಿ ಸ್ಥಳೀಯವಾಗಿ. ಬೆಳೆಸೋಣ ಹತ್ರ ನೋಡೋದು, ಇನ್ನು ಟೈಮ್ ಇದೆ ಅದಕ್ಕೆ. ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ನಾವು ನಿರಂತರವಾಗಿ ಸಂಪರ್ಕನಾಗಿದ್ದೀವಲ್ಲ, ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಂಪರ್ಕನಾಗಿದ್ದೀವಿ ನಾವು. ಬಾಗಲಕೋಟೆ ಹೆಂಗಿದೆ ಸರ್ ಸದ್ಯ? ಪ್ರಯತ್ನ ಮಾಡ್ಬೇಕು. ಯಾವುದೋ ಚುನಾವಣೆ ಸುಲಭ ಅಂತ ಹೇಳಿಕ್ಕಾಗಲ್ಲ. ಪ್ರಯತ್ನ ಪಟ್ಟಾಗ ಅದ ಫಲ ಸಿಗಬೇಕು. ಇದೊಂದು ಮೈಲಿಗಲ್ಲ ಆಗುತ್ತೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡೋಣ. ಶಿಗ್ಗಾವಿ ನಂತರ ಎಲ್ಲಿ ನಮ್ಮದೇ ಶಾಸಕರಿದ್ರು ತಿಳ್ಕೊಂಡಾರೆ, ನಮ್ಮದೇ ವೋಟ್ ಬ್ಯಾಂಕಿಗೆ ಪ್ರಯತ್ನ ಮಾಡೋಣ. ಗೆಲ್ಲುವುದಷ್ಟೇ ಎಲ್ಲ ಕಡೆ ಸುಲಭ ಏನಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತೀವಿ. ಟಿಕೆಟ್ ಯಾವ ಕುಟುಂಬಕ್ಕೆ ಸಿಗುತ್ತೆ ಸರ್? ಬೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತಾ? ಬೇಟಿ ಕುಟುಂಬದಲ್ಲೇ ಕೊಡಬೇಕು, ಬೇರೆ ಬೇಟಿ ಕುಟುಂಬ. ಸರ್, ವಾರ್ತಾ ಇಲಾಖೆಯಲ್ಲಿ ಪರ್ಮನೆಂಟ್ ಆಫೀಸರ್ ಇಲ್ಲ. ಅವರು ಟ್ರಾನ್ಸ್ಫರ್ ಬೆಂಗಳೂರಿಗೆ ಇದ್ದಾರೆ ಸರ್. ಎಡಿಷನಲ್ ಚಾರ್ಜ್ ಅದೇ ಇಲ್ಲ. ಅವರು ಬೆಂಗಳೂರು ಮತ್ತು ಧಾರವಾಡ ಇರ್ತಾರೆ. ಇಲ್ಲಿ ಭಾಳ ಕಡಿಮೆ ಇರೋದು. ಹಂಗಾಗಿ ಸುದ್ದಿ ಬರ್ತಾ ಇಲ್ಲ. ನಿರ್ಮಾಣ ಕಡಿಮೆ ಅಂತಾರೆ. ಬರೀ ಜಾಹೀರಾತು ಸೈನ್ ಮಾಡಿ ಇವಾಗ ಬರ್ತಾರೆ. ಸುದ್ದಿಗಳು ಹೊರಗಿನ ಬರ್ತಾ ಇಲ್ಲ. ಇದು ದೊಡ್ಡ ಜಿಲ್ಲೆ. ಒಬ್ಬ ಪರ್ಮನೆಂಟ್ ಆಫೀಸರ್ ಬೇಕಾಗ್ತದೆ. ಮಿನಿಸ್ಟರ್ ಸುದ್ದಿಗಳು ತಪ್ತಾ ಇಲ್ಲ ಸರ್ ಇನ್ನೊಂದು ವಿಚಾರ, ನಮ್ಮ ಪತ್ರಿಕಾ ಭವನದ ಏನು ಇನ್ನೂ ಟೆಂಡರ್ ಆಗಿರ್ಬೇಕಲ್ಲ, ಎರಡು ಕೂಡ ಮಾಡ್ಬೇಕಂತ ಇಟ್ಟಿದ್ದು ಮೋಸ್ಟ್ಲಿ ರೀ. DC ಆಫೀಸ್ ಅವ್ರು ಕೂಡ ಎರಡು ಕೂಡ ಒಂದು ಸಾರಿ ಆದಷ್ಟು ಅದ್ರ ಜೊತೆ ಈಗ DC ಅವ್ರಿಗೆ ಚರ್ಚೆ ಮಾಡೋದು, ಚರ್ಚೆ ಮಾಡಿ. ಓಕೆ, ಥ್ಯಾಂಕ್ ಯು.